ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೆ ಈ ವಾರದ ಫ್ಲಿಕ್ ಟಾಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ವಾರ ಕನ್ನಡದಲ್ಲಿ 5 ಚಿತ್ರಗಳು ತೆರೆ ಕಾಣ್ತಾ ಇವೆ. ಅವು ಯಾವ್ಯಾವು ಅಂತ ನೋಡೋಣ ಬನ್ನಿ. ಈ ವಾರ ರೈಸ್ ಆಫ್ ಅಶೋಕ ಎಂಬ ಚಿತ್ರ ತೆರೆ ಕಾಣ್ತಾ ಇದೆ. ಇದು ವೃದ್ಧಿ ಕ್ರಿಯೇಷನ್ಸ್ ಹಾಗೂ ಸತೀಶ್ ಪಿಕ್ಚರ್ ಹೌಸ್ ಎಂಬ ಬ್ಯಾನರ್ ನಡಿ ನಿರ್ಮಾಣಗೊಂಡಿದೆ. ಈ ಚಿತ್ರದ ನಿರ್ಮಾಣದ ಜವಾಬ್ದಾರಿಯನ್ನ ವರ್ಧನ್ ಹರಿ, ಜೈಷ್ಣವಿ ಹಾಗೂ ಸತೀಶ್ ನೀನಾಸಂ ಅವರು ಹೊತ್ಕೊಂಡಿದ್ರೆ, ಈ ಚಿತ್ರದ ನಿರ್ದೇಶನದ ಜವಾಬ್ದಾರಿಯನ್ನ ದಿವಂಗತ ವಿನೋದ್ ದೊಂಡಾಳೆ ಅವರು ಹೊತ್ಕೊಂಡಿದ್ರು. ಆನಂತರ ಮನು ಷಡ್ಗರ್ ಅವರು ಈ ಚಿತ್ರದ ನಿರ್ದೇಶನದ ಜವಾಬ್ದಾರಿಯನ್ನು ಪೂರ್ಣಗೊಳಿಸಿದ್ದಾರೆ. ಈ ಚಿತ್ರದ ಸಂಕಲನಕಾರರು ಮನು ಷಡ್ಗರ್ ಅವರು, ಈ ಚಿತ್ರದ ಛಾಯಾಗ್ರಾಹಕರು ಲವಿತ್ ಅವರು ಮತ್ತು ಈ ಚಿತ್ರದ ಸಂಗೀತ ನಿರ್ದೇಶನವನ್ನು ನೀಡಿದವರು ಪೂರ್ಣಚಂದ್ರ ತೇಜಸ್ವಿ ಅವರು. ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಸತೀಶ್ ನೀನಾಸಂ ಅವರು, ಸಪ್ತಮಿ ಗೌಡ ಅವರು, ಯಶ್ ಶೆಟ್ಟಿ ಅವರು, ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಹಾಗೂ ಡ್ರ್ಯಾಗನ್ ಮಂಜು ಮತ್ತು ರವಿಶಂಕರ್ ಅವರು ಕಾಣಿಸ್ಕೋತಾರೆ. ಹಯಗ್ರೀವ ಎಂಬ ಚಿತ್ರ ಈ ವಾರ ತೆರೆ ಕಾಣ್ತಾ ಇದೆ. ಈ ಚಿತ್ರದ ನಿರ್ಮಾಣದ ಜವಾಬ್ದಾರಿಯನ್ನು ಪದ್ಮ ಸಮೃದ್ಧಿ ಮಂಜುನಾಥ್ ಅವರು ಹೊತ್ಕೊಂಡಿದ್ದಾರೆ ಮತ್ತು ಇದರ ನಿರ್ದೇಶನದ ಜವಾಬ್ದಾರಿಯನ್ನು ರಘು ಅವರು ಹೊತ್ಕೊಂಡಿದ್ದಾರೆ. ಇದರ ಮುಖ್ಯ ಭೂಮಿಕೆಯಲ್ಲಿ ಧನ್ವೀರ್ ಅವರು, ಸಂಜನಾ ಆನಂದ್ ಅವರು ಹಾಗೂ ಸಾಧು ಕೋಕಿಲಾ ಅವರು ಕಾಣಿಸ್ಕೋತಾರೆ. ಸೂಪರ್ ಹಿಟ್ ಎಂಬ ಚಿತ್ರ ಈ ವಾರ ತೆರೆ ಕಾಣ್ತಾ ಇದೆ. ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಉಮೇಶ್ ಜಿ ಅವರು ಹೊತ್ಕೊಂಡಿದ್ದಾರೆ ಮತ್ತು ಇದರ ನಿರ್ದೇಶನದ ಜವಾಬ್ದಾರಿಯನ್ನು ವಿಜಯ್ ಆನಂದ್ ಅವರು ಹೊತ್ಕೊಂಡಿದ್ದಾರೆ. ಇದರ ಮುಖ್ಯ ಭೂಮಿಕೆಯಲ್ಲಿ ಗಿಲ್ಲಿ ನಟ ಶ್ವೇತಾ, ಪ್ರಮೋದ್ ಶೆಟ್ಟಿ ಹಾಗೂ ಗೌರವ್ ಶೆಟ್ಟಿ ಕಾಣಿಸ್ಕೋತಾ ಇದೆ. ಕಣ್ಣ ಮುಚ್ಚೆ ಎಂಬ ಚಿತ್ರ ಈ ವಾರ ತೆರೆ ಕಾಣ್ತಾ ಇದೆ. ಈ ಚಿತ್ರದ ನಿರ್ಮಾಣದ ಜವಾಬ್ದಾರಿಯನ್ನು ಮೀನಾ ವೆಂಕಟ್ ಅವರು ಹೊತ್ಕೊಂಡಿದ್ರೆ, ಈ ಚಿತ್ರದ ನಿರ್ದೇಶನದ ಜವಾಬ್ದಾರಿಯನ್ನು ಲೋಕಲ್ ಲೋಕಿ ಅವರು ಹೊತ್ಕೊಂಡಿದ್ದಾರೆ. ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ರವಿ ಕೃಷ್ಣ, ತೇಜಸ್ವಿನಿ ಹಾಗೂ ಉಗ್ರಂ ರವಿ ಕಾಣಿಸ್ಕೋತಾ ಇದೆ. ವೀರಕಂಬಳ ಎಂಬ ಚಿತ್ರ ಈ ವಾರ ತೆರೆ ಕಾಣ್ತಾ ಇದೆ. ಈ ಚಿತ್ರದ ನಿರ್ಮಾಣದ ಜವಾಬ್ದಾರಿಯನ್ನು ಡಾಕ್ಟರ್ ವನಿತಾ ವಿಜಯ್ ಕುಮಾರ್ ರೆಡ್ಡಿ ಅವರು ಹೊತ್ಕೊಂಡಿದ್ದಾರೆ ಮತ್ತು ಈ ಚಿತ್ರದ ನಿರ್ದೇಶನ ಹಾಗೂ ಚಿತ್ರಕಥೆಯನ್ನು ಮಾಡಿರೋರು ಡಾಕ್ಟರ್ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ಮತ್ತು ಈ ಚಿತ್ರದ ಬರವಣಿಗೆ ಹಾಗೂ ಈ ಚಿತ್ರದ ಕತೆ ನೀಡಿರೋರು ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಅವರು. ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊತಾ ಇರೋರು ಆದಿತ್ಯ, ಪ್ರಕಾಶ್ ರೈ ಅವರು ಹಾಗೂ ರವಿಶಂಕರ್ ಅವರು, ಜೊತೆಗೆ ರಾಧಿಕಾ ನಾರಾಯಣ್ ಅವರು ಕಾಣಿಸ್ಕೊತಾ ಇದ್ದಾರೆ. ಈ ವಾರ 2ನೇ ವಾರಕ್ಕೆ ಕಾಲಿಟ್ಟಿರುವಂಥ ಚಿತ್ರಗಳು ಸೂರ್ಯಣ್ಣ, ಸರಳ ಸುಬ್ಬಾರಾವ್, ಆಲ್ಫಾ, ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್, ಮಾರ್ನಮಿ. ಫೆಬ್ರವರಿ 19, 1986ನೇ ಇಸ್ವಿ ಒಂದು ಚಿತ್ರದ ಮುಹೂರ್ತ ಆಗುತ್ತೆ. ಆ ಚಿತ್ರದ ಹೆಸರು ಆನಂದ್. ಆ ಚಿತ್ರದ ಮೂಲಕ ಡಾಕ್ಟರ್ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಅವತ್ತಿಂದ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಜೂನ್ 19ಕ್ಕೆ ಈ ಚಿತ್ರ ತೆರೆ ಕಾಣುತ್ತೆ. ಫೆಬ್ರವರಿ 19ಕ್ಕೆ 40 ವರ್ಷಗಳು ಪೂರ್ಣಗೊಂಡಿದೆ. ನಮ್ಮ ಎವರ್ಗ್ರೀನ್ ಸ್ಟಾರ್ ಆದ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕನ್ನಡ ಬೆಳ್ಳಿ ತೆರೆಯ ಮೇಲೆ ಇನ್ನೂ ಹಲವಾರು ವರ್ಷಗಳು ರಾರಾಜಿಸಲಿ ಅಂತ ಈ ಮೂಲಕ ಆಶಿಸ್ತೇವೆ. ಇವತ್ತು ಕವಳ ಎಂಬ ಚಿತ್ರದ ಮುಹೂರ್ತ ನೆರವೇರಿತು ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ. ಈ ವಾರ ಡೈರೆಕ್ಟರ್ಸ್ ಕಟ್ ಎಂಬ ಚಿತ್ರದ ಮುಹೂರ್ತ ನೆರವೇರಿತು. ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಚಿತ್ರದ ಮತ್ತೊಂದು ಟೀಸರ್ ಬಿಡುಗಡೆಯಾಗಿದೆ. ಗ್ರಾಮಾಯಣ ಚಿತ್ರದ ತಡ್ಕ ತಡ್ಕ ಎಂಬ ಹಾಡಿನ ಲಿರಿಕಲ್ ವಿಡಿಯೋ ಈ ವಾರ ರಿಲೀಸ್ ಆಗಿದೆ. ಈ ಮೂಲಕ ನಾವು ಕೇಳ್ಕೊಳ್ಳೋದೇನು ಅಂದರೆ, ಎಲ್ಲ ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರಗಳಲ್ಲೇ ನೋಡಿ ಕನ್ನಡ ಚಿತ್ರರಂಗನ ಉಳಿಸಿ ಬೆಳೆಸಿ ಆರೈಸಿ ಅಂತ ಕೇಳ್ಕೊಳ್ತೀವಿ. ನಮಸ್ಕಾರ. ಅನ್ನದಾತ ಸುಖೀ ಭವ.